ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನು ಕಡಲೆಕಾಳು ಉಸ್ಲಿ ಜೊತೆಗೆ ಬಂದಿದ್ದೀನಿ. ಬನ್ನಿ, ಕಡಲೆಕಾಳು ಉಸ್ಲಿ ರಸಮು ಅನ್ನ ಮಾಡೋ ವಿಧಾನ ಹೆಂಗೆ ಅಂತ ನೋಡೋಣ. ಏನೇನು ಸಾಮಾನು ಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಇವತ್ತು ಏನೋ ಗೊತ್ತಾ, ಕಡಲೆಕಾಳು ಉಸ್ಲಿ ರಸಮು ಅನ್ನ. ಇದು ಊಟ, ಮಧ್ಯಾಹ್ನದ ಊಟ. ಬನ್ನಿ ಮಾಡೋಣ. ಈಗ ಹೇಗೆ ಮಾಡೋದು, ಕಡಲೆಕಾಳು ಉಸ್ಲಿ ಮಾಡೋದು ಹೆಂಗೆ, ರಸಮ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ನೋಡಿ, ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೀನಿ. ಈಗ ಮಧ್ಯಾಹ್ನ ಅಡುಗೆಗೆ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ನಿಂತವೆ. ಈಗ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಇದು ಮುಳುಗ ಅಷ್ಟು ನೀರು ಇಟ್ಟು ಕುದೀತಾ ಇದೆ. ನೀರಿಟ್ಟಿದ್ದೀನಿ. ಈಗ ಅದಕ್ಕೆ ಕಡಲೆಕಾಳು ಹಾಕೋಣ. ನೋಡಿ, ಈಗ ಅದರ ಮೇಲೆ ಇನ್ನೂ ಸ್ವಲ್ಪ ನಿಂತಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 3 ವಿಷಲ್ ಹಾಕ್ಸ್ಕೊಂಬಿಡೋಣ. ನೋಡಿ, ಇಷ್ಟು ಉಪ್ಪು ಹಾಕ್ತೀನಿ, ಕಲ್ಲುಪ್ಪು. ಜಾಸ್ತಿ ಉಪ್ಪು ಆಗ್ಬಿಟ್ರೆ ಕಷ್ಟ. ಈಗ ನೋಡಿ, ಕ್ಲೋಸ್ ಮಾಡಿ ಮೂರು ವಿಷಲ್ ಹಾಕ್ಸ್ಕೊಂಬಿಡೋಣ. ವಿಷಲ್ ಆಯಿತು. ಈಗ ಆಫ್ ಮಾಡೋಣ ಸ್ಟವ್ನ. ಸ್ಟವ್ ಆಫ್ ಮಾಡಿದ್ದೀನಿ, ತಣ್ಣಗಾಗಲಿ. ಈಗ ನೋಡಿ ಸ್ನೇಹಿತರೆ, ಕಡಲೆಕಾಳು ಉಸ್ಲಿ ರಸಮ್ ಅನ್ನ ರೆಡಿ ಆಯಿತು. ಸರ್ವ್ ಮಾಡ್ತೀನಿ ಈಗ. ನೋಡಿ ಸ್ನೇಹಿತರೆ, ಇದು ಕೆಂಪಕ್ಕಿ ಅನ್ನ. ಕೆಂಪಕ್ಕಿ ಅನ್ನ ಬಡಿಸ್ತಾ ಇದ್ದೀನಿ. ಕೆಂಪಕ್ಕಿ ಅನ್ನ ಮಾಡಿದ್ದೀನಿ ನಾನು, ಬಿಳಿ ಅಕ್ಕಿ ಎಲ್ಲ. ಇದು ಬಿಸಿ ಬಿಸಿ ಅನ್ನ ಹೊಗೆ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಅಂತ. ಈಗ ನೋಡಿ, ರಸಮ್ಮು ಎಷ್ಟು ಚೆನ್ನಾಗಿದೆ ಅಂತ, ಏನು ಘಮ ಘಮ ಅಂತ ಇದೆ. ಊಟ ಮಾಡೋಣ. ಬಿಸಿ ಬಿಸಿ ರಸಮ್ಮು, ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಕಡಲೆಕಾಳು ಉಸ್ಲಿ. ನೋಡಿ, ಕಡಲೆಕಾಳು ಉಸ್ಲಿ ಬಡಿಸ್ತಾ ಇದ್ದೀನಿ. ನೋಡಿ, ಆಮಟೆಕಾಯಿ ಉಪ್ಪಿನಕಾಯಿ ಇಡ್ತಾಯಿದ್ದೀನಿ. ರಸಮ್ ಜೊತೆಗೆ ಆಮಟೆಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನೋಡಿ, ಮಾವಿನ ಹಣ್ಣು. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಮಾವಿನ ಹಣ್ಣು ಚೆನ್ನಾಗಿರ್ತದೆ. ಅದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈಗ ನೋಡಿ, ಮಾವಿನ ಹಣ್ಣು, ಕಡಲೆಕಾಳು ಉಸ್ಲಿ, ಆಮಟೆಕಾಯಿ ಉಪ್ಪಿನಕಾಯಿ, ರಸಮು ಅನ್ನ. ಎಷ್ಟು ಚೆನ್ನಾಗಿದೆ ಅಲ್ವಾ? ಊಟ ಮಾಡ್ತೀರಲ್ವ, ಬಾಯಿಗೆ ನೀರು ಬರುತ್ತಲ್ವ? ನೀವು ಕೇಳ್ತಾಯಿದ್ರೆ ನನಗೂ ಬಾಯಿಗೆ ನೀರು ಬರುತ್ತೆ. ಊಟ ಮಾಡಬೇಕು. ಈಗ ನಾವು ಊಟ ಮಾಡ್ತೀವಿ. ಈಗ ನೋಡಿದ್ರಿ ಅಲ್ವ ಎಷ್ಟು ಈಸಿ ಮಾಡೋದು ಅಂತ. ಕಡಲೆಕಾಳು ನೆನೆಸೋದು, ಕಡಲೆಕಾಳು ಕೂಗಿಸ್ಕೊಳ್ಳೋದು ಕುಕ್ಕರಲ್ಲಿ, ಒಗ್ಗರಣೆ ಹಾಕೋದು, ತೆಂಗಿನಕಾಯಿ, ಇಂಗು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಇಷ್ಟೇ. ರಸಮ್ ಪುಡಿ ಇರ್ತದೆ, ರಸಮ್ ಮಾಡ್ಕೊಳ್ಳೋದು. ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಉಣ್ತಾಯಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ನೋಡಿದ್ರಿ ಅಲ್ವಾ? ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನೀವು ಜಾಸ್ತಿ ಜನಗಳಿಗೆ ಶೇರ್ ಮಾಡ್ತಾಯಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ. ಎಲ್ಲರೂ ನೋಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಟೇಸ್ಟ್ ನೋಡ್ಬೋದಲ್ವ? ಎಲ್ಲರೂ ಕಮೆಂಟ್ ಹಾಕ್ತಾರೆ. ನೀವು ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಇಷ್ಟೊತ್ತು ಗಂಟ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಸೂಪರ್ ವಿಡಿಯೋ ತೊಗೊಂಬರ್ತೀನಿ ಇನ್ನೊಂದು. ಅಲ್ಲಿವರೆಗೆ ಥ್ಯಾಂಕ್ ಯು.